ನಾನಿವತ್ತು ನಿಮಗೊಂದು ಆಲೂಗಡ್ಡೆಯಿಂದ ಹೇರ್ ಡ್ರೈನ ಯಾವ ರೀತಿ ಮಾಡ್ಕೊಳ್ಬೋದು ಹಾಗೂ ನಮ್ಮ ಕೂದಲನ್ನು ನ್ಯಾಚುರಲ್ಲಾಗಿ ಬ್ಲ್ಯಾಕ್ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಈ ಒಂದು ಆಲೂಗಡ್ಡೆ ಹೆಲ್ಪ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಲೂಗಡ್ಡೆ ನಾವು ಆಹಾರಕ್ಕೆ ಎಷ್ಟು ಒಳ್ಳೆಯದು, ನಾವು ಆರೋಗ್ಯದಲ್ಲಿ ಅಷ್ಟೇ ಒಳ್ಳೆಯದು, ನಮ್ಮ ಹೇರ್ಸ್ಗೂ ಕೂಡ ಅಷ್ಟೇ ಪ್ರೋಟೀನ್ಸ್ಗಳು ದೊರಕೋ ಹಾಗೆ ಮಾಡುತ್ತೆ ಸ್ನೇಹಿತರೆ. ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋದು ಚಿಕ್ಕದಾಗಿ. ಆಲೂಗಡ್ಡೆಯಿಂದ ನಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗೋದಕ್ಕೆ ಆರಂಭ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ನೆಲ್ಲಿಕಾಯಿನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೆಲ್ಲಿಕಾಯಿ ಅಂತೂ ನಮ್ಮ ಹೇರ್ಸ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು. ನಾವು ಎಷ್ಟೇ ಆಮ್ಲ ಪೌಡರ್ ಅನ್ಬೋದು ಅಥವಾ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡಿಬಿಟ್ಟು ನಾವು ಹೇರ್ ಡ್ರೈಗಳಲ್ಲಿ ಯೂಸ್ ಮಾಡ್ತಾ ಇರ್ತೇವೆ ಯಾವಾಗಲೂ ಕೂಡ ಸ್ನೇಹಿತರೆ. ಒಂದು ನೆಲ್ಲಿಕಾಯಿನ ತೊಗೊಂಡ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ಇದನ್ನು ನಾನು ಯಾವ ರೀತಿ ನಮ್ಮ ಹೇರ್ಸ್ಗೆ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇದು ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತೇನೆ ಇವತ್ತು. ಆ್ಯಂಡ್ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ಹೇರ್ ಗ್ರೋತ್ ಕೂಡ ಆಗಲು ಆರಂಭವಾಗುತ್ತೆ. ಆ್ಯಂಡ್ ನಮ್ಮ ಎಷ್ಟೇ ಬೊಕ್ಕು ತಲೆ ಇದ್ದರೂ ಕೂಡ ಅಲ್ಲಿ ನಮ್ಮ ಹೇರ್ಸ್ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೂ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದರಷ್ಟು ನೆಲ್ಲಿಕಾಯಿನ ನಾನು ಕಟ್ ಮಾಡಿಕೊಂಡು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದ್ರೊಳಗಡೆ ಹಾಕೋತಾ ಇರೋದು ಫ್ರೆಂಡ್ಸ್. ಈ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಬೇಕು ಅಂದರೆ ಸ್ನೇಹಿತರೆ, ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿ ಅಂತೂ ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ಗೆ. ಈರುಳ್ಳಿಯಿಂದ ನಮ್ಮ ತುಂಬಾ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೇರ್ ಗ್ರೋತ್ ಆಗಲು ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಈರುಳ್ಳಿಯಿಂದ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದು ಅಂತ. ಆ್ಯಂಡ್ ನಾನಿಲ್ಲೊಂದು ಕಬ್ಬಿಣದ ಬಾಣಲಿನ ತೊಗೊಂಡ್ಬಿಟ್ಟು ಈ ಮೂರು ಇಂಗ್ರೀಡಿಯೆಂಟ್ಸ್ನ ಅದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ನಾನು 1 ಗ್ಲಾಸಷ್ಟು ನೀರನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡಿದ ತಕ್ಷಣ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ. ನೋಡ್ತಾ ಇದ್ರಲ್ವ, ಇವಾಗ ನಾನು ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಟಿರೋದು ಸ್ನೇಹಿತರೆ. ನೋಡಿ ನೀವು ಕೂಡ ಯಾವ ರೀತಿ ಈ ಒಂದು ಹೇರ್ ಸಿರಮ್ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂತ. ನಾನು ಇದರೊಳಗಡೆ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಮೆಹಂದಿ ಕೂಡ ಬಳಸಿಲ್ಲ. ಆದರೂ ಕೂಡ ತುಂಬಾ ಬ್ಲ್ಯಾಕ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಷ್ಟು ನ್ಯಾಚುರಲ್ ಆಗಿರೋಂಥ ಹೇರ್ ಡ್ರೈ ಇದು. ಆ್ಯಂಡ್ ನಿಮ್ಮ ಹೇರ್ಸ್ಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ನೀವು ಅಂದರೆ ತುಂಬಾ ಯಂಗ್ ಏಜಲ್ಲಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಬಂದರೆ ಅವರಿಗೂ ಕೂಡ ಈ ಒಂದು ಹೇರ್ ಡ್ರೈ ಟ್ರೈ ಮಾಡ್ಬೋದು ಸ್ನೇಹಿತರೆ. ಅವರಿಗೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ನೀವು ಚಿಕ್ಕ ಮಕ್ಕಳಿಂದ ವಯಸ್ಸಾಗೋವರೆಗೂ ಕೂಡ ಅವ್ರಿಗೂ ಕೂಡ ಹಚ್ಚಿದ್ರೆ ನಿಮ್ಮ ವೈಟ್ ಹೇರ್ಸ್ ತುಂಬಾ ವೇಗವಾಗಿ ಬ್ಲ್ಯಾಕ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇವಾಗ ಈ ಒಂದು ನೀರು ಕುದೀತಾ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇದು ಇನ್ನೂ ಕುದೀತಾ ಇರೋದು. ನಾವು ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ವರೆಗೂ ಕುದಿಸ್ತಾ ಬರಬೇಕು. ಎಲ್ಲಿವರೆಗೂ ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೋ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ತಾ ಬರಬೇಕು ಫ್ರೆಂಡ್ಸ್. ಆ್ಯಂಡ್ ಇದರಿಂದ ನಾವು ಇವಾಗ ನಾನು 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ನಲ್ವ, 1 ಗ್ಲಾಸಷ್ಟು ನೀರು ಅರ್ಧದಷ್ಟು ಆಗೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ್ಯಂಡ್ ಈ ಒಂದು ಹೇರ್ ಸಿರಮ್ ನೀವು ಇದರಲ್ಲಿ ಏನು ಬೇಕಾದರೂ ಅಂದರೆ ಮೆಹಂದಿ ಅಥವಾ ನಾನು ಇದರೊಳಗಡೆ ಏನೇನು ಆ್ಯಡ್ ಮಾಡ್ತೇನೆ ಅಂತ ತಿಳಿಸ್ಕೊಡ್ತೇನೆ ನೆಕ್ಸ್ಟು. ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಆ್ಯಂಡ್ ಇದರಲ್ಲಿರುವ ನೀರು ಕೂಡ ಚೆನ್ನಾಗಿ ಕುದ್ದಿ ಅರ್ಧದಷ್ಟು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೀವು ಕೂಡ ನೋಡ್ಬೋದು ಈ ನೀರು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಆ್ಯಂಡ್ ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ಇದನ್ನು ಆರೋದಕ್ಕೆ ಅಂದರೆ ಸ್ವಲ್ಪ ತಣ್ಣಗಾಗಲು ಹಾಗೆ ಬಿಟ್ಟಿಡ್ತೇನೆ. ಇಷ್ಟು ಈ ಇಂಗ್ರೀಡಿಯೆಂಟ್ಸ್ ಇವಾಗ ತಣ್ಣಗಾದ ತಕ್ಷಣ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನು ಶೋಧಿಸ್ಕೊಳ್ತೇನೆ ಫ್ರೆಂಡ್ಸ್. ಅದು ಕೂಡ ನಿಮಗೆ ತೋರಿಸ್ತೇನೆ. ಆ್ಯಂಡ್ ಇದನ್ನು ಸ್ವಲ್ಪ ಯಾವಾಗಲೂ ನಾವು ತಣ್ಣಗಿರುವಾಗಲೇ ಯೂಸ್ ಮಾಡ್ಕೋತಾ ಇರಬೇಕು. ತುಂಬಾ ಬೆಚ್ಚಗಿರುವಾಗ ಇದನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಅದಕ್ಕೋಸ್ಕರ
ಇವಾಗ ಬಾಯ್ಲಲ್ಲಿ ಹಾಕ್ಕೊಂಡು ಕೂಡ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್. ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದಂತ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟು ನೀವು ಯಾವಾಗ ಹೇರ್ ಡ್ರೈನ ಹಾಕೋತಿರೋ ಆವಾಗ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಇಟ್ಬಿಟ್ಟು ಅಥವಾ ನಾನು ಇಲ್ಲೊಂದು ಬೌಲ್ನ ತೊಗೊಂಡು ಇವಾಗಲೇ ನಿಮಗೆ ಹಾಕಿಬಿಟ್ಟು ತೋರಿಸ್ತೇನೆ ಫ್ರೆಂಡ್ಸ್. ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದ್ರೊಳಗಡೆ 1 ಸ್ಪೂನಷ್ಟು ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೋತಾ ಇರೋದು. ನೆಕ್ಸ್ಟ್ ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ನಿಮ್ಮ ವೈಟ್ ಹೇರ್ಸ್ ಏನಾದರೂ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಹೀನಾ ಮೆಹಂದಿನ ಆ್ಯಡ್ ಮಾಡ್ಕೊಳ್ಬೋದು. ಹೀನಾ ಮೆಹಂದಿ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಕೂಡ ಯೂಸ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ಬಳಸ್ತಾ ಬನ್ನಿ. ಆ್ಯಂಡ್ ಭೃಂಗರಾಜ್ ಪೌಡರ್ ಅಂತೂ ನಮ್ಮ ವೈಟ್ ಹೇರ್ಸ್ ತಕ್ಷಣದಲ್ಲೇ ಬ್ಲ್ಯಾಕ್ ಮಾಡುತ್ತೆ. ಅಷ್ಟು ಒಳ್ಳೆಯದು ನಮ್ಮ ಹೇರ್ಸ್ಗೆ. ಆ್ಯಂಡ್ ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇದನ್ನು ಕೂಡ ನಾನು 1 ಸ್ಪೂನಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಗಂತೂ ನೀವು ಭೃಂಗರಾಜ್ ಆಯಿಲ್ ಕೂಡ ತಂದುಬಿಟ್ಟು ಹಚ್ಬೋದು. ಅದರಿಂದ ಹೇರ್ ಗ್ರೋತ್ ಕೂಡ ಆಗ್ತಾ ಹೋಗುತ್ತೆ. ಅಥವಾ ಯಾರಿಗೆ ತುಂಬಾ ಸ್ಕ್ಯಾಲ್ಪಲ್ಲಿ ಹೇರ್ಸ್ ಇಲ್ಲೋ ಅವರು ಕೂಡ ಭೃಂಗರಾಜ್ ಆಯಿಲ್ನ ಯೂಸ್ ಮಾಡಿಬಿಟ್ಟು ನೋಡಿ ಒಂದ್ಸಲ ಆದರೂ ನಿಮ್ಮ ಹೇರ್ ರೀಗ್ರೋತ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಒಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. 1 ಪಾಕೆಟಷ್ಟು ನಾನು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಇನ್ಸ್ಟೆಂಟ್ ಬ್ರೂ ಪೌಡರ್ ಅಂತೂ ತುಂಬಾ ಈಸಿಯಾಗಿ ನಿಮ್ಮ ಮನೆ ಹತ್ತಿರ ಇರುವಂಥ ಅಂಗಡಿಗಳಲ್ಲಿ ಸಿಗುತ್ತೆ. 1 ಪಾಕೆಟ್ ಫುಲ್ಲಷ್ಟು ಹಾಕ್ಕೊಂಡ್ಬಿಟ್ಟು ಇದ್ರೊಳಗಡೆ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕೋ ಸ್ನೇಹಿತರೆ. ನೀವು ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ತುಂಬಾ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊದಲೇ ನಾನು ನೀರನ್ನ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಆರಿದಾಗಿದೆ. ಇವಾಗ ಇದು ಸ್ವಲ್ಪ ಸ್ವಲ್ಪವಾಗಿ ಈ ಒಂದು ಮೆಹಂದಿಗಳಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಆ್ಯಂಡ್ ಈ ಒಂದು ಮೆಹಂದಿ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ. ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ಇವಾಗ ನಾನು ಮಿಕ್ಸ್ ಮಾಡಿದ ತಕ್ಷಣವೇ ಎಷ್ಟರ ಮಟ್ಟಿಗೆ ಬ್ಲ್ಯಾಕ್ಗೆ ಬಂದಿರೋದು ಅಂತ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೀವು ಹೇರ್ ವಾಶ್ ಮಾಡಿಬಿಟ್ಟು ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಕೂತ್ಬಿಡುತ್ತೆ ಆ್ಯಂಡ್ ನಿಮ್ಮ ಹೇರ್ ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದನ್ನು ಹಚ್ಚಿದ ತಕ್ಷಣ 2 ಅವರ್ಸ್ ಅಷ್ಟು ರೆಸ್ಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು. ಇವಾಗ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗಿರುವಂಥದ್ದು ನೀವು ಕೂಡ ಅಪ್ಲೈ ಮಾಡಿಬಿಟ್ಟು ನೋಡಿ. ಹಾಗೂ ನಿಮಗೂ ಕೂಡ ಇವತ್ತಿನ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೂ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡೋ ಬದಲು ಈ ರೀತಿ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ನ ಯೂಸ್ ಮಾಡ್ತಾ ಬನ್ನಿ. ನಿಮಗೂ ಕೂಡ ನಿಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಭೃಂಗರಾಜ್ ಪೌಡರ್ನ ಆ್ಯಡ್ ಮಾಡಿರೋದಲ್ವ, ಅದು ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.